ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ದ.ರಾ ಬೇಂದ್ರೆಯವರು ಬರೆದಿದ್ದಂತಹ ನೀ ಹಿಂಗ ನೋಡಬೇಡ ನನ್ನ ಎಂಬ ಪದ್ಯವನ್ನು ನೋಡ್ತಾ ಇದ್ವಿ. ಪದ್ಯ ತುಂಬ ದೊಡ್ಡದಿದ್ದಂತಹ ಉದ್ದೇಶದಿಂದ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಮುಗಿಸೋದಕ್ಕೆ ಆಗಲ್ಲ ಅನ್ನೋ ಉದ್ದೇಶದಿಂದ ನಾನಲ್ಲಿ ಇನ್ನೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದರ ಮುಂದುವರಿದ ಭಾಗವನ್ನು ನೋಡೋಣ. ತಂಬಲ ಹಾಕಾದ ತುಂಬು ಕೆಂಪು ಗಿಣಿಗಡಕ ಹಣ್ಣಿನ ಹಾಂಗ ಇದ್ದಂಥ ತುಟಿಯ ಬಣ್ಣೆತ್ತ ಹಾರೀತು. ಯಾವ ಗಾಳಿಗೆ ಹೀಂಗ ಈ ಗದ್ದಗಲ್ಲ ಹಣಿಕಣ್ಣು ಕಂಡು ಮಾರಿಗೆ ಮಾರಿಯ ರೀತಿ. ಸಾವನ ತನ್ನ ಕೈ ಸವರಿ ತಲ್ಲಿ ಬಂತೆನಗ ಇಲ್ಲದ ಭೀತಿ. ಇದನ್ನು ಲೇಖಕರು ಅಂದರೆ ಬೇಂದ್ರೆಯವರು ಗಂಡನಿಗೆ ತನ್ನ ಹೆಂಡತಿಯ ಮುಖ, ಕಣ್ಣು, ತುಟಿಗಳು ಚಿರಪರಿಚಿತ, ಅವುಗಳ ರೂಪ ಲಾವಣ್ಯಗಳು ಕೂಡ. ಇಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ, ತನ್ನ ಹೆಂಡತಿ ಹೇಗಿರ್ತಾಳೆ, ಅವಳ ಮುಖಭಾವ ಯಾವ ಸಮಯದಲ್ಲಿ ಯಾವ ಥರ ಇರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಆ ಉದ್ದೇಶದಿಂದ ಮುಖದ ಭಾವನೆ, ಮುಖದ ಚಹರೆ ಬದಲಾವಣೆ ಆಗೋದಕ್ಕೆ ಕಾರಣ ಏನು, ಅವರ ಮನಸ್ಸಿನಲ್ಲಿರುವಂತಹ ಒಂದು ನೋವು. ಆ ನೋವನ್ನು ಅವರು ಮುಖದಲ್ಲಿ ತೋರಿಸ್ತಾ ಇರೋದ್ರಿಂದ ಪತಿಯಾದಂತಹ ಬೇಂದ್ರೆಯವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗಂಡನಿಗೆ ತನ್ನ ಹೆಂಡತಿಯ ಮುಖ, ಕಣ್ಣುಗಳು, ತುಟಿಗಳು ಚಿರಪರಿಚಿತ, ಅವುಗಳ ರೂಪ ಲಾವಣ್ಯಗಳು ಕೂಡ. ಈ ಅಂಗಗಳೆಲ್ಲವೂ ಹೆಣ್ಣಿಗೆ ಸೌಂದರ್ಯವನ್ನು ನೀಡುವಂತಹವು, ಗಂಡನ ಸುಖ ಸಂತೋಷಗಳನ್ನು ಇಮ್ಮಡಿಗೊಳಿಸುವಂಥವು, ನೋವನ್ನು ಮರೆಸುವಂಥವು, ಬಾಳಿನಲ್ಲಿ ಮತ್ತೆ ಮತ್ತೆ ಹುರುಪನ್ನು, ಹೊಸ ಚೈತನ್ಯವನ್ನು ತುಂಬುವಂಥವು. ಎಂತಹ ನೋವಿದ್ದರೂ, ದುಃಖವಿದ್ದರೂ, ಬೇಸರವಿದ್ದರೂ ಹೆಂಡತಿಯ ಮುಖವನ್ನೊಮ್ಮೆ ನೋಡಿದಾಗ ಅವೆಲ್ಲ ಮಾಯವಾಗುತ್ತವಲ್ಲ. ಗಂಡನನ್ನು ಬರಸೆಳೆದು ಮೊದ ನೀಡುತ್ತವಲ್ಲ. ಅದೆಂಥ ಮೋಡಿ, ಸೆಳೆತ, ಆಕರ್ಷಣೆ ನಿನ್ನ ಮುಖ, ಕಣ್ಣು, ತುಟಿಗಳಿಗೆ. ನನಗೂ ಬದುಕಿನ ಎಲ್ಲ ಕಷ್ಟ ನಷ್ಟಗಳನ್ನು ಎದುರಿಸುವಲ್ಲಿ ಅವು ಮತ್ತೆ ಮತ್ತೆ ಧೈರ್ಯ ತುಂಬಿವೆಯಲ್ಲ. ಇಲ್ಲಿ ಹೆಂಡತಿ ಅವರಿಗೆ ಯಾವ ರೀತಿ ಸಹಕಾರಿಯಾಗಿದ್ದರು, ಅವರ ಜೀವನದಲ್ಲಿ ಹೇಗೆ ಧೈರ್ಯವನ್ನು ತುಂಬ್ತಾ ಇದ್ರು, ಅವರು ಏನೇ ದುಃಖ ನೋವು ಮನಸ್ಸಿನಲ್ಲಿದ್ದರೂ ಸಹ, ಅವರು ಎಂಥ ಕಷ್ಟವನ್ನು ಎದುರಿಸ್ತಾ ಇದ್ದರೂ ಸಹ, ಹೊರಗಡೆ ಎಷ್ಟೇ ದಣಿದು ಬಂದರೂ ಸಹ ತನ್ನ ಹೆಂಡತಿಯ ಮುಖವನ್ನು ನೋಡ್ತಾ ಇದ್ದಂತೆ ಅವರು ಆ ನೋವುಗಳನ್ನು, ಆಯಾಸವನ್ನು ಎಲ್ಲ ಮರೆತು ಬಿಡ್ತಾ ಇದ್ರಂತೆ. ಅಂತಹ ಒಂದು ಮೋಡಿ ಮಾಡ್ತಿದ್ದಂಥ, ಆಕರ್ಷಣೆ ಇದ್ದಂತಹ ಮುಖ, ಕಣ್ಣು, ತುಟಿಗಳು ಅವರ ಬದುಕಿನ ಕಷ್ಟ ನಷ್ಟಗಳನ್ನು ಎದುರಿಸೋದಕ್ಕೆ ಸಹಾಯ ಮಾಡಿದ್ವು, ಧೈರ್ಯ ತುಂಬಿದ್ವು ಅಂತ ಹೆಂಡತಿಗೆ ಅವರು ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ ಸಹಕಾರವನ್ನು ಕೊಟ್ಟಂತಹ ಆಕೆಯ ಮುಖ, ಮುಖದ ಸೌಂದರ್ಯ, ಕಣ್ಣುಗಳ ಹೊಳಪು ಇವತ್ತೇನಾಗಿದೆ, ಮಾಯವಾಗಿದೆ. ಯಾಕೆ ಈ ಥರ ಆಗಿದೆ ಅನ್ನೋದು ಹೆಂಡತಿಯನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನ ತುಟಿಗಳು ತಾಂಬೂಲವನ್ನು ಹಾಕದಿದ್ದರೂ ಅವು ಕೆಂಪು ಗಿಣಿಗಡಕ ಹಣ್ಣಿನ ಹಾಗೆ. ಇಲ್ಲಿ ಗಿಣಿಗಡಕ ಹಣ್ಣು ಅಂತಂದ್ರೆ ಅದೊಂದು ಜಾತಿಯ ಹಣ್ಣು, ಆ ಥರ ಹೊಳಿತಾ ಇತ್ತು. ಆ ಥರ ಹೊಳಿತಿದ್ದಂತಹ ತುಟಿ ಇವತ್ತು ಮಾಸಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾಸಿ ಹೋಗಿ ಬಿಳಿಸಿಕೊಂಡಿವೆ ಅಲ್ಲ, ಮಾಸಿ ಹೋಗಿ ಅಂತಂದ್ರೆ ಬಣ್ಣವನ್ನು ಕಳೆದುಕೊಂಡಿದೆ. ನಿನ್ನ ಅಂತಹ ಸುಂದರವಾದ ತುಟಿ ಹಾಗೂ ಅದರ ಬಣ್ಣವನ್ನು ಯಾವ ಗಾಳಿ ಹೊಡೆದುಕೊಂಡು ಹೋಯಿತು. ಈಗ ಇಷ್ಟೊಂದು ಸುಂದರವಾಗಿದ್ದಂತಹ ತುಟಿಗಳು, ಅಷ್ಟು ಕೆಂಪಾಗಿದ್ದಂತಹ ತುಟಿಗಳು ನಿಜವಾದ ಸೌಂದರ್ಯವನ್ನು ಕಳೆದುಕೊಂಡಿದೆ ಇವತ್ತು. ಆ ಸೌಂದರ್ಯವನ್ನು ಯಾವ ಗಾಳಿ ಬಂದು ಹಾರಿಸ್ಕೊಂಡು ಹೋಯ್ತು, ಹೊಡ್ಕೊಂಡು ಹೋಯ್ತು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಮಗುವಿನ ಅಗಲಿಕೆ ನಿನ್ನ ಸರ್ವಸ್ವವನ್ನು ನಾಶ ಮಾಡಿತಲ್ಲ. ಮುಖದಲ್ಲಿನ ಭೀತಿ, ಕಣ್ಣುಗಳಲ್ಲಿನ ನಿಸ್ತೇಜತೆ, ತುಟಿಗಳಲ್ಲಿನ ಕಳವಳವನ್ನು ನಾನು ನೋಡುವುದಕ್ಕಾದರೂ ಹೇಗೆ ಸಾಧ್ಯ. ನೀನು ಇವತ್ತು ಮಗುವನ್ನು ಕಳೆದುಕೊಂಡಿರುವಂತಹ ಒಂದು ದಿನ ಏನಿದೆಯಲ್ಲ, ಈ ಮಗುವಿನ ಅಗಲಿಕೆ ಅಂತಂದರೆ ಕಳೆದುಕೊಂಡಿದ್ದು ಅಥವಾ ಮಗು ತೀರ್ಕೊಂಡು ಹೋಗಿರುವಂಥದ್ದು, ಅಂತಹ ದಿನ ನಿನ್ನ ಸರ್ವಸ್ವವನ್ನು ಅದು ನಾಶ ಮಾಡಿಬಿಟ್ಟಿದೆ. ಅಷ್ಟು ಒಂದು ನೋವನ್ನು ನಿನ್ನಲ್ಲಿ ತುಂಬಿಕೊಂಡಿದೆ. ಮುಖದಲ್ಲಿನ ಭೀತಿ, ಮುಖದಲ್ಲಿ ಆ ಭೀತಿ ಅಥವಾ ಭಯ, ಭೀತಿ ಅಂತಂದರೆ ಭಯ ಅಂತ ಕೂಡ ಹೇಳ್ಬೋದು. ಭೀತಿ, ಕಣ್ಣುಗಳಲ್ಲಿನ ನಿಸ್ತೇಜತೆ, ನಿಸ್ತೇಜತೆ ಅಂತಂದರೆ ಕಾಂತಿನೇ ಇಲ್ಲದಿರುವಂತಹ ಕಣ್ಣುಗಳು ಅಂತ ಹೇಳ್ಬೋದು. ಕಣ್ಣುಗಳಲ್ಲಿನ ನಿಸ್ತೇಜತೆ, ತುಟಿಗಳಲ್ಲಿನ ಕಳವಳ. ತುಟಿಗಳು ಏನು ಹೇಳಬೇಕು ಅಂತ ಬಯಸ್ತಾ ಇದೆ, ಆದರೆ ಆಕೆಗೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ನಾನು ನೋಡುವುದಾದರೂ ಹೇಗೆ ಸಾಧ್ಯ. ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಕಳವಳ, ನಿಸ್ತೇಜತೆ, ನಿನ್ನಲ್ಲಿರುವಂತಹ ಭಯ, ಇದೆಲ್ಲದನ್ನು ನನ್ನ ಕೈಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಅನ್ನೋದು ಲೇಖಕರ ಉದ್ದೇಶವಾಗಿದೆ. ದುಃಖ ಅನ್ನೋದೇ ಹೀಗೆ, ಮನುಷ್ಯನಲ್ಲಿ ಇರುವಂತಹ ಸುಖ, ಸಂತೋಷ, ಹುರುಪು, ಹುಮ್ಮಸ್ಸು ಎಲ್ಲದನ್ನು ಕೂಡ ನಾಶ ಮಾಡುವಂತಹ ಒಂದು ಶಕ್ತಿ, ಸಾಮರ್ಥ್ಯ ಇದೆ ಅಂತಂದರೆ ಅದು ಯಾರಿಗೆ, ಈ ದುಃಖಕ್ಕೆ. ದುಃಖನೇ ಹಾಗೆ, ದುಃಖದ ಗುಣಲಕ್ಷಣನೇ ಹಾಗೆ. ತನ್ನಲ್ಲಿ ಎಷ್ಟೇ ಸಂತೋಷ, ಹುರುಪು, ಹುಮ್ಮಸ್ಸು ಇದ್ರೂ ಕೂಡ ದುಃಖ ಒಂದು ಬಂತು ಅಂತಂದರೆ ಪ್ರತಿಯೊಂದು ಕೂಡ ಇಲ್ಲಿ ದುಃಖದಲ್ಲಿ ಕೊಚ್ಕೊಂಡು ಹೋಗ್ಬಿಡತ್ತೆ.
ಮಗುವನ್ನು ಕಳ್ಕೊಂಡಿರುವಂತಹ ಒಂದು ನೋವಿದೆಯಲ್ಲ, ಮಗುವಿನ ಅಗಲಿಕೆಯ ಶೋಕ ಇದೆಯಲ್ಲ, ಆ ಶೋಕ ಮರ್ಮಾಘಾತ ಅಂತಂದರೆ ನಮ್ಮ ದೇಹದ ಯಾವುದಾದರೂ ಒಂದು ಅಂಗವನ್ನು ಕಳೆದುಕೊಂಡಾಗ ಆಗುವಂತಹ ನೋವು. ಮರ್ಮಾಘಾತ ಅಂತಂದರೆ ನಮ್ಮ ದೇಹದಲ್ಲಿ ಯಾವುದಾದರೂ ಒಂದು ಅಂಗವನ್ನು ಕಳೆದುಕೊಂಡಾಗ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ನಾವು ಮಗುವನ್ನು ಕಳೆದುಕೊಂಡಾಗ ಸಹ ಆಗುತ್ತದೆ. ಕಷ್ಟದಲ್ಲೇ ಹುಟ್ಟಿ ಕಷ್ಟವನ್ನೇ ಕೈ ಹಿಡಿದು ಕಷ್ಟವನ್ನೇ ಹೊದ್ದುಕೊಂಡವಳು, ಕಷ್ಟದೊಂದಿಗೆ ಸಂಸಾರ ನಡೆಸಿದವಳು. ಅವರು ಹೆಂಡತಿ ಬಗ್ಗೆ ಹೇಳ್ತಿದ್ದಾರೆ. ಅವರು ಕಷ್ಟದಲ್ಲೇ ಹುಟ್ಟಿದ್ರು, ಅವರು ಬಡತನದಲ್ಲೇ ಹುಟ್ಟಿದ್ರು, ಹುಟ್ಟುತ್ತಾನೆ ಅವರು ಕಷ್ಟವನ್ನು ನೋಡಿಕೊಂಡೇ ಬಂದವರು, ಕಷ್ಟವನ್ನೇ ಕೈ ಹಿಡಿದ್ರು. ಅಂದರೆ ಲೇಖಕರು ಕೂಡ ಬಡ ಕುಟುಂಬದಲ್ಲೇ ಹುಟ್ಟಿದವರು, ಅವರು ಕೂಡ ತುಂಬ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸಿದಂಥವರು, ಅಂಥವರ ಕೈಯನ್ನೇ ಹಿಡಿದ್ರು. ಕಷ್ಟವನ್ನೇ ಹೊದ್ದುಕೊಂಡಳು ಅಂದರೆ ಅವರ ಜೀವನವೇ ಕಷ್ಟ ಆಗೋಗಿತ್ತು, ಕಷ್ಟದಿಂದನೇ ತುಂಬೋಗಿತ್ತು. ಇಲ್ಲಿ ಸುಖ ಅನ್ನೋದವರು ನೋಡಲೇ ಇಲ್ಲ. ಕಷ್ಟದೊಂದಿಗೆ ಸಂಸಾರವನ್ನು ನಡೆಸಿದಳು. ಅವರು ಪ್ರತಿ ದಿನ ಕೂಡ ಕಷ್ಟಪಟ್ಕೊಂಡು, ಕಷ್ಟದಿಂದ ನೋವಿಂದ ಒಂದು ದಿನ ಊಟಕ್ಕೆ ಇಲ್ಲದೇ ಇದ್ದರೂ ಕೂಡ ಅದನ್ನು ಸಹಿಸಿಕೊಂಡು ಸಂಸಾರ ನಡೆಸಿಕೊಂಡು ಹೋದಂತಹವರು ಒಂದರ ಹಿಂದೆ ಒಂದರಂತೆ ನಿರಂತರ ನೋವನ್ನು ಅವರು ಅನುಭವಿಸ್ತಾನೆ ಹೋದರು. ಒಂದರ ಮೇಲೊಂದರಂತೆ ಮಕ್ಕಳನ್ನು ಕೂಡ ಅವರು ಕಳ್ಕೊಳ್ತಾನೆ ಹೋದರು. ನಿರಂತರ ಬಡತನದ ಬೇಗೆಯಲ್ಲಿ ಬೇಯ್ತಾ ಅಂದರೆ ಬೇಯೋದು ಅಂತಂದರೆ ಕಷ್ಟವನ್ನು ಅನುಭವಿಸ್ತಾ ಇದ್ದರು. ಸಂಸಾರದ ಇತಿಮಿತಿಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ನನ್ನೊಂದಿಗೆ ಹೆಜ್ಜೆ ಇರಿಸಿದವರು. ಇಷ್ಟೆಲ್ಲ ನೋವುಗಳಿದ್ರೂ ಸಹ ಸಂಸಾರದ ಇತಿಮಿತಿಗಳು, ಸಂಸಾರದಲ್ಲಿ ಹೇಗಿರಬೇಕು, ಸಂಸಾರದ ರೀತಿ ನೀತಿಗಳೇನಿದೆ, ಸಂಸಾರದ ನಿಯಮಗಳೇನಿದೆ, ಅದನ್ನೆಲ್ಲದನ್ನು ಕೂಡ ಅರ್ಥ ಮಾಡಿಕೊಂಡು ಈ ಲೇಖಕರೊಂದಿಗೆ ಅವರು ಹೆಜ್ಜೆಯನ್ನು ಹಾಕ್ತಾ ಇದ್ದರು. ಅಂಥ ಒಂದು ಒಳ್ಳೆಯ ಮನಸ್ಸಿದ್ದಂಥ ಹೆಂಡತಿ ಇವತ್ತು ಈ ಥರ ಬೇಸರವಾಗಿ ಕೂತಿರೋದು ಅವರಿಗೆ ಸಹಿಸಲು ಸಾಧ್ಯವಾಗ್ತಾ ಇಲ್ಲ. ಇದುವರೆಗೂ ಸುಖವನ್ನು ಕಾಣಲಿಲ್ಲ, ದುಃಖವನ್ನು ಕಳೆದುಕೊಳ್ಳಲಿಲ್ಲ. ಇಂತಹ ಸ್ಥಿತಿಯಲ್ಲಿಯೂ ನಿನ್ನ ಗಲ್ಲ, ಹಣೆ, ಕಣ್ಣು ಮೊದಲಾದವು ನೋವುಂಡು ನಗು ಚೆಲ್ಲಿದವಲ್ಲ. ನನಗೂ ಹೆಜ್ಜೆ ಹೆಜ್ಜೆಗೂ ಸ್ಫೂರ್ತಿದಾಯಕವಾದವು. ಕುಸಿದಾಗ ಧೈರ್ಯ ತುಂಬಿದವು, ನೋವನ್ನು ಮರೆಸಿದವು, ಮನಸ್ಸಿಗೆ ತಂಪೆರೆದವು. ಆದರೆ ಇಂದೇಕೋ ಅವು ತಮ್ಮ ಸಹಜತೆಯನ್ನು ಕಳೆದುಕೊಂಡಿವೆಯಲ್ಲ. ನಿನ್ನ ಮುಖದಲ್ಲಿ ಮಾರಿಯ ಭೀಕರತೆ ಕಾಣುತ್ತಿದೆಯಲ್ಲ. ಎದುರಿಸಲು ಸಾಧ್ಯವೇ ಇಲ್ಲದಿರುವಾಗ ಹೇಗೆ ಸಹಿಸಿಕೊಳ್ಳಲಿ ಅದನ್ನು? ನಿನ್ನ ಈ ಸ್ಥಿತಿಯನ್ನು ನೋಡುವಾಗ ಸಾವು ಮೆಲ್ಲನೆ ಕೈ ಸವರುತ್ತಿದೆಯೇನೋ ಎಂಬ ಭೀತಿ ನನ್ನನ್ನು ಆವರಿಸಿಕೊಳ್ಳುತ್ತಿದೆ. ತಪ್ಪು ಮಾಡಿದೆನೇನೋ ಅನ್ನಿಸುತ್ತಿದೆ. ಗಂಡನಾಗಿ, ಮಗುವಿನ ತಂದೆಯಾಗಿ ನನ್ನ ಕರ್ತವ್ಯವನ್ನು ನಾನು ಪಾಲಿಸದೇನೆ ನಿನ್ನನ್ನು ಈ ಸ್ಥಿತಿಗೆ ತಂದೊಡ್ಡಿದ್ದೇನೆ ಎಂಬ ಭೀತಿ ಮನದ ತುಂಬೆಲ್ಲ ಆವರಿಸಿಕೊಂಡಿದೆ. ಲೇಖಕರಿಗೆ ಈ ಎಲ್ಲ ನೋವುಗಳಿಗೂ ನಾನೇ ಕಾರಣ ಅನ್ನೋದು ಮನಸ್ಸಿನಲ್ಲಿ ಬರಬಾರ್ದು ಅನ್ನೋದು ಲೇಖಕರ ಹೆಂಡತಿಯ ಒಂದು ಉದ್ದೇಶವಾಗಿತ್ತು. ಆದರೆ ಲೇಖಕರಿಗೆ ಅದು ಆ ರೀತಿ ಅನ್ನಿಸ್ತಾ ಇದೆ. ಕಾರಣ ಏನು? ತನ್ನ ಹೆಂಡತಿಯ ದುಃಖ, ತನ್ನ ಹೆಂಡತಿಯ ಮನಸ್ಸಿನಲ್ಲಿರುವಂತಹ ನೋವು, ಆಕೆಯ ಮುಖಚಹರೆ ತೋರಿಸುತ್ತಿರುವಂತಹ ಒಂದು ಅಸಹಾಯಕತೆ ಅವರಿಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಆದ್ದರಿಂದ ಅವ್ರು ಹೇಳ್ತಾ ಇದ್ದಾರೆ, ಯಾವತ್ತೂ ನಾನು ನಿನಗೆ ಸುಖ ಕೊಡಲಿಲ್ಲ, ಸುಖವನ್ನು ನೀನು ನೋಡಲಿಲ್ಲ, ದುಃಖ ಅಂತೂ ನಿನ್ನನ್ನು ಬಿಟ್ಟೇ ಹೋಗಲಿಲ್ಲ. ಪ್ರತಿದಿನ ನೀನು ಕಷ್ಟದಿಂದಲೇ ಜೀವನವನ್ನು ನಡೆಸ್ತಾ ಬಂದೆ. ಇಂಥ ಸ್ಥಿತಿಯಲ್ಲೂ ಅಂತಹ ಒಂದು ಕಷ್ಟ ನೋವುಗಳಿದ್ರೂ ಸಹ ನೀನು ಪ್ರತಿದಿನ ನಗ್ನಗ್ತಾ ಇರ್ತಾ ಇದ್ದೆ. ಮುಖದಲ್ಲಿ ಯಾವಾಗಲೂ ನಗು ಇರ್ತಾ ಇತ್ತು, ಕಣ್ಣುಗಳು ಯಾವಾಗಲೂ ತೇಜಸ್ಸಿಂದ ಕೂಡಿರ್ತಾ ಇತ್ತು. ನನಗೆ ಹೆಜ್ಜೆ ಹೆಜ್ಜೆಗೂ ಆ ಕಣ್ಣುಗಳು ಅಥವಾ ನಿನ್ನ ಆ ಮುಖ ಸ್ಫೂರ್ತಿದಾಯಕವಾಗಿದ್ದು. ನಾನು ಯಾವತ್ತಾದರೂ ಜೀವನದಲ್ಲಿ ಕುಸಿದಾಗ ಅಥವಾ ನೋವನ್ನು ಅನುಭವಿಸಿದಾಗ ನನ್ನ ಮನಸ್ಸಿಗೆ ತಂಪೆರೆದು ಧೈರ್ಯ ತುಂಬಿದವು ಆ ನಿನ್ನ ಮುಖ ಮತ್ತು ನಿನ್ನ ತೇಜಸ್ಸು ತುಂಬಿರುವಂಥ ಕಣ್ಣುಗಳು. ಆದರೆ ಇವತ್ತು ತಮ್ಮ ಸಹಜತೆಯನ್ನು ಕಳೆದುಕೊಂಡಿವೆ. ಅದು ಇವತ್ತು ನಿನ್ನ ಕಣ್ಣು ಅಥವಾ ಮುಖಗಳೇನಾಗಿದೆ, ಸಹಜವಾಗಿ ಇಲ್ಲ. ಅವು ಇಲ್ಲಿ ಮಾರಿಯ ಭೀಕರತೆ ಅಂದರೆ ಒಂದು ಕೆಟ್ಟ ಉದ್ದೇಶವನ್ನು ಹೊಂದಿರುವಂಥ ಒಂದು ಭೀಕರತೆ. ಆ ಭೀಕರತೆಯನ್ನು ಎದುರಿಸಲು ನನ್ನ ಕೈಲಿ ಸಾಧ್ಯ ಇಲ್ಲ. ಇಂಥ ಒಂದು ಭೀಕರತೆ ಏನಿದೆಯಲ್ಲ, ಅಂತಹ ಒಂದು ಭೀಕರತೆ, ಈ ನೋವಿನ ನಿನ್ನ ಮುಖವನ್ನು ನನ್ನ ಹತ್ರ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವಾಗ ನನಗೆ ಎಲ್ಲೋ ಸಾವು ಹತ್ರ ಬರ್ತಾ ಇದೆಯೇನೋ ನನಗೆ ಅನ್ನುವಂಥ ಒಂದು ಭೀತಿ ಕಾಡ್ತಾ ಇದೆ. ನಾನೇನಾದರೂ ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿದ್ನೋ, ಗಂಡನಾಗಿ ನಾನು ತಪ್ಪು ಮಾಡಿದ್ನೋ, ಮಗುವಿನ ತಂದೆಯಾಗಿ, ಮಕ್ಕಳಿಗೆ ತಂದೆಯಾಗಿ ನನ್ನ ಕರ್ತವ್ಯವನ್ನು ಪಾಲಿಸುವಲ್ಲಿ ನಾನೇನಾದರೂ ತಪ್ಪು ಮಾಡಿಬಿಟ್ನೋ, ನಿನ್ನನ್ನು ಈ ಸ್ಥಿತಿಗೆ ತರೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅನ್ನುವಂಥ ಒಂದು ನೋವು, ಭೀತಿ ಮನದ ತುಂಬೆಲ್ಲ ಆವರಿಸಿಕೊಂಡಿದೆ ಅಂತ ಲೇಖಕರಲ್ಲಿ ಹೆಂಡತಿಗೆ ಹೇಳ್ತಾ ಇದ್ದಾರೆ. ನಡೆಯುವುದೆಲ್ಲವೂ ನಡೆದು ಹೋಗಿದೆ, ಉಳಿದುದನ್ನು ಉಳಿಸಿಕೊಳ್ಳಬೇಕು. ಮತ್ತು ಇಷ್ಟೆಲ್ಲ ಹೇಳಿದ್ಮೇಲೆ
ಅವರೇ ಮತ್ತೆ ಹೆಂಡತಿಗೆ ಸಮಾಧಾನವನ್ನು ಮಾಡ್ತಾರೆ. ಈಗ ಏನು ನಡಿಬೇಕೋ ಅದು ನಡೆದು ಹೋಗಿದೆ. ಆಗಿರೋದನ್ನಂತೂ ನಮ್ಮ ಕೈಲಿ ಸರಿ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಸರಿ ಮಾಡೋದಕ್ಕೆ ನಮ್ಮ ಕೈಲಿ ಆಗೋದೂ ಇಲ್ಲ. ಆದರೆ ಮುಂದೆ ನಾವೇನು ಮಾಡಬೇಕು, ಏನು ಉಳ್ಕೊಂಡಿದೆ ಅದನ್ನು ಉಳಿಸ್ಕೊಳ್ಬೇಕು. ಅದನ್ನು ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ನಾವು ತಂದುಕೊಳ್ಬಾರ್ದು. ನಾನು ನಿನ್ನನ್ನು, ನೀನು ನನ್ನನ್ನು ಇದುವರೆಗೂ ಪರಸ್ಪರ ಮುಖ ನೋಡಿ ಎಲ್ಲವನ್ನೂ ಮರೆತಿದ್ದೀವಿ. ನನಗೆ ಏನೇ ನೋವಾದರೂ ನಿನ್ನ ಮುಖವನ್ನು ನೋಡ್ತಾ ಇದ್ದೆ, ನಿನಗೇನಾದರೂ ನೋವಾದರೆ ನನ್ನ ಮುಖವನ್ನು ನೋಡ್ತಾ ಇದ್ವಿ. ಹೀಗೆ ನಾವಿಬ್ಬರೂ ಪರಸ್ಪರ ಮುಖವನ್ನು ನೋಡಿ ನಮ್ಮ ನೋವುಗಳನ್ನು ನಾವು ಮರಿತಾ ಇದ್ವಿ. ಹಾಗೆಯೇ ಇನ್ನು ಮುಂದೆ ಕೂಡ ಮರಿಬೇಕು. ನಾವು ಇದೇ ರೀತಿ ದುಃಖವನ್ನು ಹೊತ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ದುಃಖ, ನಮ್ಮ ನೋವುಗಳು ಮನಸ್ಸಿನಲ್ಲಿದ್ದಷ್ಟು ನಮಗೆ ಸಾವು ಹತ್ತಿರವಾಗುತ್ತೆ. ಹಾಗಾಗಿ ನಾವು ಇದನ್ನೆಲ್ಲ ಮರಿಬೇಕು. ಮಕ್ಕಳನ್ನು ಕಳೆದುಕೊಂಡು ನಿನ್ನ ಮುಖವನ್ನು ನೋಡಿ ನೋವನ್ನು, ದುಃಖವನ್ನು ಮರೆತೆ. ಈಗ ಹುಟ್ಟಿದಂತಹ ಮಕ್ಕಳು ಒಬ್ಬರ ಹಿಂದೆ ಒಬ್ಬರು ಸಾಯ್ತಾ ಬಂದ್ರೂ ಕೂಡ ನನಗೆ ನೋವು ಇತ್ತು, ಆದರೂ ಆ ನೋವನ್ನು ನಾನು ನಿನ್ನ ಮುಖವನ್ನು ನೋಡುತ್ತಾ ಮರೆತಿದ್ದೆ. ಏಕಶ್ಚಿತ್ ಮನುಷ್ಯ ನಾನು ಒಬ್ಬ ಕೇವಲ ಮನುಷ್ಯ. ಏಕಶ್ಚಿತ್ ಅಂದರೆ ಕೇವಲವಾದಂಥ ಒಬ್ಬ ಮನುಷ್ಯ ನಾನು. ನನ್ನಿಂದ ಅಚಾತುರ್ಯ ನಡೆದಿರಬಹುದು. ಅಂದರೆ ನಾನು ಮಕ್ಕಳ ಲಾಲನೆ ಪಾಲನೆ ಮಾಡುವಲ್ಲಿ, ಮಕ್ಕಳಿಗೆ ಆರೋಗ್ಯ ಸರಿಯಿಲ್ಲದಿದ್ದಾಗ ಅವರಿಗೆ ದವಾಖಾನೆಗೆ ಕರೆದುಕೊಂಡು ಹೋಗುವುದರಲ್ಲಾಗಲಿ, ಮದ್ದನ್ನು ಕೊಡಿಸೋದ್ರಲ್ಲಾಗಲಿ ನಾನು ತಪ್ಪನ್ನು ಮಾಡಿರಬಹುದು. ಅಚಾತುರ್ಯ ಅಂದರೆ ತಪ್ಪು ಅಂತ ಹೇಳ್ಬೋದು. ಅಚಾತುರ್ಯ ನಡೆದಿರಬಹುದು. ಸಂಸಾರದ ಕಡೆಗೆ ಗಮನ ಕಡಿಮೆಯಾಗಿರಬಹುದು. ಈಗ ಲೇಖಕರಿಗೂ ಕೂಡ ಬಹಳಷ್ಟು ಸಮಸ್ಯೆ ಇತ್ತು. ಕೆಲಸ ಇರಲಿಲ್ಲ. ಅವರು ಇದ್ದಂಥ ಊರಿನಲ್ಲಿ ಕೆಲಸಕ್ಕೆ ಅನುಕೂಲತೆ ಇರಲಿಲ್ಲ. ಹಾಗಾಗಿ ಅವರು ಪಕ್ಕದ ಊರಿನಲ್ಲೆಲ್ಲೋ ಅಥವಾ ಬೇರೆ ಯಾವುದೋ ಊರಿನಲ್ಲಿ ಅವರು ಕೆಲಸಕ್ಕೆ ಹೋಗಬೇಕಾಗಿತ್ತು. ಓಡಾಡೋದಕ್ಕೆ ಅವರಿಗೆ ಬಸ್ ಚಾರ್ಜಿಗೆ ಕೂಡ ದುಡ್ಡಿಲ್ಲದಂಥ ಒಂದು ಪರಿಸ್ಥಿತಿ ಅವರಲ್ಲಿ ಇತ್ತು. ಮನೆಗೆ ಊಟಕ್ಕೆ ತಂದು ಹಾಕೋಕ್ಕೂ ಕೂಡ ಸಾಧ್ಯವಾಗದಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾನು ನನ್ನ ಮನಸ್ಸಿನಲ್ಲಿದ್ದಂಥ ನೋವನ್ನೆಲ್ಲ ನಿನ್ನನ್ನು ನೋಡಿ ನಾನು ಮರೆತಿದ್ದೆ. ನಾನು ಕೂಡ ಕೇವಲ ಒಬ್ಬ ಮನುಷ್ಯ, ನನ್ನಿಂದ ತಪ್ಪಾಗಿದೆ. ಸಂಸಾರದ ಕಡೆಗೆ ನಾನು ಗಮನವನ್ನು ಕಡಿಮೆ ಕೊಟ್ಟಿದ್ದೀನಿ. ಇವೆಲ್ಲವೂ ವಿಧಿಲೀಲೆಯಾದರೆ ಈ ಥರ ಎಲ್ಲ ಒಂದು ದೃಶ್ಯ ನಡಿಲೇಬೇಕು, ಈ ಥರ ಒಂದು ದೃಶ್ಯ ನಡಿಬೇಕು ಅನ್ನೋದು ದೇವರ ಇಚ್ಛೆ. ವಿಧಿಲೀಲೆ ಅಂತಂದರೆ ಒಂದು ದೇವರ ಇಚ್ಛೆಯಾಗಿದ್ದರೆ, ನಮ್ಮನ್ನು ಯಾರು ಸಲಹುತ್ತಾನೋ ಆತನ ಒಂದು ಇಚ್ಛೆಯಾಗಿದ್ದರೆ, ನಾನಾದರೂ ಏನು ಮಾಡಲಿ? ಭೂಮಿ ಮೇಲೆ ಏನೇ ನಡಿಬೇಕು ಅಂತಂದರೆ ಅದಕ್ಕೆ ದೇವರಾದಂಥ ಪರಮಾತ್ಮನ ಒಂದು ಅಪ್ಪಣೆ ಬೇಕು. ಒಂದು ಹುಲ್ಕಡ್ಡಿ ಮಿಸ್ಕಾಡಬೇಕು ಅಂತಂದರೂ ಕೂಡ ದೇವರು ಬಯಸಬೇಕು. ಹಾಗಿದ್ದಾಗ ಮಾತ್ರ ಅಂಥ ಒಂದು ಕೆಲಸ ನಡೆಯುತ್ತೆ ಅಂತ ನಾವೇನು ನಂಬಿದ್ದೀವಲ್ಲ, ಹಾಗೆ ಈಗ ಮಕ್ಕಳು ಒಂದರಿಂದ ಒಂದು ಸಾಯಬೇಕು ಅನ್ನೋದು ದೇವರ ಇಚ್ಛೆಯಾಗಿದ್ದರೆ ಅಥವಾ ದೇವರ ಲೀಲೆಯಾಗಿದ್ದರೆ ನಾನು ತಾನೇ ಏನು ಮಾಡೋಕ್ಕೆ ಸಾಧ್ಯ? ನಾನು ಒಬ್ಬ ಕೇವಲ ಮನುಷ್ಯ. ನನಗೂ ನಿನ್ನ ಬಗ್ಗೆ ನೋವಿದೆ, ದುಃಖವಿದೆ, ಕನಿಕರವಿದೆ, ತಾತ್ಸಾರವಿದೆ. ನಿನ್ನ ವಿಷಯದಲ್ಲಿ ನಿನಗೆ ನಾನು ಒಂದು ಒಳ್ಳೆಯ ಜೀವನವನ್ನು ಕೊಡೋಕ್ಕಾಗಲಿಲ್ಲ, ನಿನಗೆ ನಾನು ಮಕ್ಕಳನ್ನು ಉಳಿಸಿ ಕೊಡೋಕ್ಕಾಗಲಿಲ್ಲ ಅನ್ನುವಂಥ ಒಂದು ನೋವಿದೆ, ದುಃಖವಿದೆ, ಕನಿಕರವಿದೆ. ನನ್ನ ಬಗ್ಗೆ ನನಗೆ ತಾತ್ಸಾರವಿದೆ. ಆದರೆ ಈಗ ನಾನು ಮಾತ್ರ ನಿನ್ನನ್ನು ಕಳೆದುಕೊಳ್ಳಲಾರೆ. ನನ್ನಿಂದಾಗದು. ನೀನು ಈ ರೀತಿ ನೋವು ತಿಂತಾ ಕೂತ್ಕೊಂಡು ಈ ರೀತಿ ಮುಖವನ್ನು ಮಾಡಿಕೊಂಡು ಕೂತ್ಕೊಂಡಿದ್ರೆ ನೀನು ಎಲ್ಲಿ ಕೆಟ್ಟ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತೀಯೋ? ಈ ಎಲ್ಲ ಅಚಾತುರ್ಯಕ್ಕೆ ನಾನೇ ಕಾರಣ. ನೀನು ಯಾವತ್ತೂ ಕೆಟ್ಟ ನಿರ್ಧಾರವನ್ನು ಮಾಡಬಾರ್ದು ಅನ್ನೋದು ಲೇಖಕರ ಒಂದು ಅಭಿಪ್ರಾಯವಾಗಿದೆ. ದಾರೀಲಿ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ತಿಳಿದು ಬಿಡವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು ಮುಗಿಲನ ಕಪ್ಪರಸಿ ನೆಲಕ್ಕೆ ಬಿದ್ದರೆ ನೆಲಕ್ಕೆ ನೆಲಿ ಎಲ್ಲಿನ ಆ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದೀಯೇನ ನೀನನ್ನ. ಮದುವೆ ಅನ್ನುವುದು ಪ್ರತಿಯೊಬ್ಬ ಗಂಡು ಹೆಣ್ಣಿನ ಬದುಕಿನಲ್ಲಿ ಒಂದು ಅಪೂರ್ವವಾದಂಥ ಸಂದರ್ಭ. ಏನೇನೋ ಆಸೆ, ಆಕಾಂಕ್ಷೆಗಳು, ಹೊಸ ಹೊಸ ಕನಸುಗಳು, ಗಂಡನಿಗೆ ಹೆಂಡತಿಯ ಮೇಲೆ, ಹೆಂಡತಿಗೆ ಗಂಡನ ಮೇಲೆ ಏನೇನೋ ಭರವಸೆಗಳು, ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸಗಳು. ನೀನು ಮದುವೆಯಲ್ಲಿ ನಿನ್ನನ್ನು ಧಾರೆ ಎರೆದುಕೊಡುವಾಗ ಧಾರೆಯಿಂದ ನೆನೆದ ಕೈಯನ್ನು ಹಿಡಿದು ನಾನು ತಣ್ಣಗಿನ ವ್ಯಕ್ತಿ ಎಂದು ಭಾವಿಸಿದೆ. ಈತನೊಂದಿಗೆ ಚೆನ್ನಾಗಿ ಬಾಳಬಲ್ಲೆ ಎಂದು ನಂಬಿದೆ. ಈತ ನನ್ನನ್ನು ಪ್ರೀತಿ ವಿಶ್ವಾಸಗಳಿಂದ ಸುಖ ಸಂತೋಷಗಳಲ್ಲಿ ಓಲಾಡಿಸುತ್ತಾನೆ ಎಂದು ಭರವಸೆ ಇರಿಸಿದೆ. ಆದರೆ ನನ್ನಿಂದ ಅದಾವುದನ್ನು ಈಡೇರಿಸಲಾಗಲಿಲ್ಲ. ನಿನ್ನ ಯಾವ ಕನಸೂ ಈಡೇರಲಿಲ್ಲ. ಇನ್ನು ನಮ್ಮಿಬ್ಬರ ಮದುವೆ ನಡೆಯುವಾಗ ನಿನ್ನ ತಂದೆ ತಾಯಿಗಳು ನನಗೆ ದಾರೆ ಎರೆದುಕೊಡುವಾಗ ಆ ದಾರೆ ಎರೆಯುವಂಥ ಹಾಲಿನ ನೀರಿನಿಂದ ನೆನೆದ ಕೈಯನ್ನು ನೀನು ನನ್ನ ಕೈಯನ್ನು ಹಿಡ್ಕೊಂಡಿದ್ದೆ. ಆಗ ಆ ಕೈ ತುಂಬ ತಣ್ಣಗಿತ್ತು. ಹಾಗೇನೆ ನೀನು ಕೂಡ ನನ್ನನ್ನು ಒಬ್ಬ ತಣ್ಣಗಿನ ವ್ಯಕ್ತಿ ಎಂದು ಭಾವಿಸಿದ್ದೆ. ಈತನೊಂದಿಗೆ ನಾನು ಚೆನ್ನಾಗಿ ಬಾಳ್ತೀನಿ ಅಂತ ನಂಬಿದ್ದೆ.
ಈತ ನನ್ನನ್ನು ಪ್ರೀತಿ ವಿಶ್ವಾಸಗಳಿಂದ ಸುಖ ಸಂತೋಷಗಳಿಂದ ಓಲಾಡಿಸ್ತಾನೆ ಎಂದು ಭರವಸೆಯನ್ನಿರಿಸಿದ್ದೆ. ಆದರೆ ನನ್ನಿಂದ ಅದಾವುದನ್ನೂ ಈಡೇರಿಸಲು ಸಾಧ್ಯವಾಗಲಿಲ್ಲ. ನಿನ್ನ ಯಾವ ಕನಸು ಈಡೇರಲಿಲ್ಲ ಅಂತ ಲೇಖಕರಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಮುಂದುವರೆದು, ನನ್ನೊಂದಿಗೆ ಕಷ್ಟ, ಹಿಂಸೆ, ನೋವು, ಅಸಹಾಯಕತೆ, ದುಃಖಗಳನ್ನು ಉಂಟು ಅಂದರೆ ಅದನ್ನೇ ತಿನ್ಕೊಂಡು ಅದನ್ನೇ ಅನುಭವಿಸ್ಕೊಂಡು ಬರುವಂಥ ಒಂದು ಸ್ಥಿತಿ ಬಂತು ನಿನಗೆ. ಅದಕ್ಕೆ ಕಾರಣವಾಗಿದ್ದು ನಾನು. ನನ್ನನ್ನು ಮದುವೆಯಾದುದರಿಂದ ಬದುಕಿನಲ್ಲಿ ಯಾವೆಲ್ಲ ಕಷ್ಟ ದುಃಖಗಳಿವೆಯೋ ಅವೆಲ್ಲವನ್ನು ಅನುಭವಿಸ್ಬೇಕು. ನನ್ನನ್ನು ನೀನು ಮದುವೆ ಆದ್ಯಲ್ಲ, ಅದರಿಂದ ನನಗೇನು ಕಷ್ಟ ಇತ್ತು, ನನಗೇನು ದುಃಖ ಇತ್ತು, ಅದರಲ್ಲೆಲ್ಲ ನೀನು ಪಾಲುದಾರಳಾಗಬೇಕಾಯಿತು. ನಾನು ನಿನ್ನನ್ನು ಉದ್ದೇಶಪೂರ್ವಕವಾಗಿ ಕಷ್ಟದಲ್ಲಿ ಇಡಬೇಕು ಅಂತ ಬಯಸಲಿಲ್ಲ. ಆದರೆ ಏನು ಮಾಡೋದು, ನನ್ನ ಪರಿಸ್ಥಿತಿಗಳು ಹಾಗಿತ್ತು. ನಿನ್ನ ಕನಸುಗಳನ್ನು ಯಾವುದನ್ನು ಕೂಡ ನಾನು ಈಡೇರಿಸಲಿಲ್ಲ. ನಿನ್ನನ್ನು ಸುಖದಲ್ಲಿ ಬಾಳಿಸಬೇಕೆಂಬ ಹಂಬಲ ಇತ್ತು ನನಗೂ ಕೂಡ, ಆದರೆ ಅದು ಕೈಗೂಡಲಿಲ್ಲ. ಅದಕ್ಕೆಲ್ಲ ಪರಿಸ್ಥಿತಿಯೇ ಕಾರಣವಾಯಿತು. ನಾನೊಬ್ಬ ಬೂದಿ ಮುಚ್ಚಿದ ಕೆಂಡ ಎಂಬುದು ತಿಳಿದಿದ್ದರೂ ನೀನು ನನ್ನನ್ನು ಬಿಟ್ಟು ಬಿಡಲಿಲ್ಲ. ಇಷ್ಟೆಲ್ಲ ಕಷ್ಟ ನೋವುಗಳನ್ನು ಅನುಭವಿಸ್ತೂ ಇದ್ದರೂ ಕೂಡ ನನ್ನನ್ನು ಬೂದಿ ಮುಟ್ಟಿದ ಕೆಂಡ ಅಂದರೆ ಒಳಗಡೆ ತುಂಬ ಉರಿತಾ ಇದೆ, ತುಂಬ ನೋವನ್ನು ಕೊಡುವಂತಹ ಒಂದು ಕೆಂಡ ಅದರೊಳಗಡೆ ಇದೆ. ಆದರೆ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ, ತಂಪಾಗಿರುವಂಥ ಬಿಳಿಯಾದ ಬೂದಿ ಕಾಣಿಸ್ತಾ ಇದೆ. ಹಾಗಂತ ಅಂಥ ಒಂದು ಒಳಗಡೆ ನೋವು ಇದ್ರೂ ಸಹ ನನ್ನಿಂದ ನೀನು ಅಷ್ಟೆಲ್ಲ ನೋವುಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ನೀನು ನನ್ನನ್ನು ಬಿಟ್ಟು ಹೋಗಲಿಲ್ಲ ಅಂತ ಹೆಂಡತಿಯ ಬಗ್ಗೆ ಅವರಿಗೆ ಅಭಿಮಾನ ಕೂಡ ಇದೆ. ಇಲ್ಲಿ ನಾನು ನಿನ್ನ ಪ್ರತಿ ಕಷ್ಟ ಸುಖಗಳಲ್ಲಿ ನೋವು ನಲಿವಿನಲ್ಲಿ ಜೊತೆಯಾಗಿರಬೇಕು. ನಿನಗೆ ಕಷ್ಟ ಬಂದಾಗ ನೋವಾದಾಗ ನಾನು ನಿನಗೆ ರಕ್ಷಿಸ್ತೀನಿ ಅಂತ ನೀನು ನಂಬಿಕೊಂಡು ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಕೊಳ್ತೀನಿ ಅಂತ ಕನಸು ಕಾಣ್ಕೊಂಡು ನನ್ನ ಮನೆಯ ಹೊಸ್ತಿಲನ್ನು ತುಳಿದು ದಾಟಿ ನೀನು ಬಂದಿದ್ದೆ. ಆದರೆ ನನ್ನ ಕೈಲಿ ಆ ಭರವಸೆಯನ್ನು ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಆದರೆ ನೀನು ಇನ್ನೂ ಕೂಡ ಅದೇ ಭರವಸೆಯೊಂದಿಗೆ ನನ್ನೊಂದಿಗೆ ಬದುಕ್ತಾ ಇದ್ದೀಯಾ. ನೀನು ಇನ್ನೂ ನನ್ನ ಗಂಡ ನನ್ನನ್ನು ರಕ್ಷಿಸ್ತಾನೆ, ನನ್ನನ್ನು ಕಾಪಾಡ್ತಾನೆ, ನನ್ನ ಕಷ್ಟ ದುಃಖಗಳಿಗೆ ಹೆಗಲಾಗ್ತಾನೆ ಅಂತ ನಂಬ್ಕೊಂಡೆ ಬದುಕ್ತಾ ಇದೆಯಾ. ಹಿಂದೆ ಕೂಡ ಹಾಗೆ ಬದುಕಿದ್ದೆ. ಆದರೆ ಏನು ಮಾಡೋದು, ಮುಗಿಲು ಕಳಚಿ ಭೂಮಿ ಮೇಲೆ ಬಿದ್ದರೆ, ಈಗ ಭೂಮಿಗೆ ರಕ್ಷಣೆಯನ್ನು ಕೊಡ್ತಿರುವಂತಹ ಆಕಾಶವೇ ಕಳಚಿ ಭೂಮಿಯ ಮೇಲೆ ಬಿದ್ದರೆ ಭೂಮಿಗೆ ಎಲ್ಲಿರುತ್ತೆ ನೆಲೆ, ಬದುಕೆಲ್ಲಿರುತ್ತೆ. ಹಾಗೇನೆ ನನ್ನ ಜೀವನ ಕೂಡ ಆಗಿದೆ. ಕಪ್ಪಾದಂಥ ಒಂದು ಮೋಡ ಬಂದಮೇಲೆ ಮಳೆ ಬರುತ್ತಲ್ಲ, ಅಂಥ ಒಂದು ಸಂದರ್ಭ ಮುಗಿಲು ಕಪ್ಪಿರಿಸಿ ನೆಲಕ್ಕೆ ಬಿದ್ದರೆ, ನೆಲಕ್ಕೆ ನೆಲೆ ಎಲ್ಲಿದೆ, ಆಕಾಶದಲ್ಲಿ ಮೋಡ ಇರುತ್ತಲ್ಲ, ಆ ಮೋಡನೇ ಎಲ್ಲಾದರೂ ನೆಲಕ್ಕೆ ಬಿದ್ದರೆ ಆ ಭೂಮಿಗೆ ಇನ್ನು ನೆಲೆ ಎಲ್ಲಿದೆ, ಇನ್ನು ಮಳೆ ಯಾರು ತಂದು ಕೊಡ್ತಾರೆ ಅಲ್ವಾ, ಮಳೆ ಹೇಗೆ ಬರುತ್ತೆ ಅನ್ನೋದು ಲೇಖಕರ ಒಂದು ಪ್ರಶ್ನೆ ಎಂಬ ಗಾದೆ ಮಾತನ್ನು ನಂಬಿ ನೀನೂ ಬದುಕಿನಲ್ಲಿ ಜೊತೆಯಾದೆ. ಏನೇ ಸಮಸ್ಯೆಯಾದರೂ ರಕ್ಷಣೆಗೆ ಗಂಡನಿದ್ದಾನೆ ಎಂದು ನಂಬಿ ಸಂಸಾರ ನಡೆಸಿದೆ. ಆದರೆ ಈಗ ವಿಧಿಲೀಲೆಯಿಂದ ಮಗುವನ್ನು ಕಳೆದುಕೊಂಡು ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಗಿದೆ. ನೆಲಕ್ಕೆ ರಕ್ಷಣೆ ಇಲ್ಲದ ಮೇಲೆ ನಮಗಾದರೂ ಎಲ್ಲಿ ಸಿಕ್ಕೀತು. ನೀನೇನೋ ನನ್ನನ್ನು ದೇವರೆಂದೇ ನಂಬಿ ದಾಂಪತ್ಯ ನಡೆಸಿದೆ. ನಿನ್ನ ಯಾವ ಭರವಸೆಯನ್ನೂ ನನ್ನಿಂದ ಈಡೇರಿಸಲಾಗಲಿಲ್ಲ. ಮಕ್ಕಳನ್ನು ಉಳಿಸಲಾಗಲಿಲ್ಲ, ನಿನ್ನ ಕಷ್ಟಗಳನ್ನು ಪರಿಹರಿಸಲಾಗಲಿಲ್ಲ, ಸುಖವಾಗಿ ಬಾಳಿಸಲಾಗಲಿಲ್ಲ. ಯಾವ ಅನಾಹುತಗಳನ್ನು ನನ್ನಿಂದ ತಡೆಯಲಾಗಲಿಲ್ಲ. ದುಃಖದ ಮಡುವಾಯಿತಲ್ಲ ಬದುಕು. ಗಂಡನ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿಭಾಯಿಸಲಾರದ ನನ್ನನ್ನು ನೀನು ದೇವರೆಂದು ಇನ್ನೂ ನಂಬಿಕೊಂಡಿರುವೆಯೇನು. ನೀನು ಇಷ್ಟೆಲ್ಲ ಆದ್ರೂ ಕೂಡ ಜೀವನದಲ್ಲಿ ನಿನ್ನ ಮಗು ನನ್ನ ಕೈಲಿ ರಕ್ಷಣೆ ಮಾಡೋಕ್ಕಾಗಲಿಲ್ಲ, ಬದುಕಿಸೋಕ್ಕಾಗಲಿಲ್ಲ, ನಿನಗೆ ಒಳ್ಳೆಯ ಜೀವನವನ್ನು ಕೊಡೋದಕ್ಕೆ ನನ್ನ ಕೈಲಿ ಆಗಲಿಲ್ಲ, ನಿನ್ನ ಯಾವ ನಂಬಿಕೆಯನ್ನು ನನ್ನಿಂದ ಈಡೇರಿಸಲು ಸಾಧ್ಯವಾಗಲಿಲ್ಲ, ನಿನ್ನ ಕಷ್ಟಗಳನ್ನ ನನ್ನ ಕೈಲಿ ಪರಿಹರಿಸೋಕ್ಕಾಗಲಿಲ್ಲ, ನಿನ್ನನ್ನು ಸುಖವಾಗಿ ಬಾಳಿಸೋದಕ್ಕೆ ನನ್ನ ಕೈಲಿ ಆಗಲಿಲ್ಲ. ಇಷ್ಟೆಲ್ಲ ಜೀವನದಲ್ಲಿ ಏನೆಲ್ಲ ಅನಾಹುತಗಳು ನಡೀತಲ್ಲ, ಆ ಅನಾಹುತಗಳನ್ನು ಕೂಡ ನನ್ನ ಕೈಲಿ ತಡೆಯೋದಕ್ಕೆ ಆಗಲಿಲ್ಲ. ಗಂಡನಾಗಿ ನನ್ನ ಕರ್ತವ್ಯವನ್ನು ನಾನು ಯಾವ ಕಾರಣಕ್ಕೂ ನಿಭಾಯಿಸಲೇ ಇಲ್ಲ ಅನ್ನೋದು ಲೇಖಕರ ಅಭಿಪ್ರಾಯ. ಅಂಥ ಒಂದು ಸಂದರ್ಭ ಬಂದಿದ್ರೂ ಕೂಡ ನೀನು ನನ್ನನ್ನು ಇನ್ನೂ ದೇವರು ಅಂತ ನಂಬ್ಕೊಂಡಿದ್ಯಾ ನೀನು ಅಂತ ಹೆಂಡತಿಯನ್ನು ಅವರು ಕೇಳ್ತಾ ಇದ್ದಾರೆ. ಇಬ್ಬನಿ ತೊಳೆದರೂ ಹಾಲು ಮೆತ್ತಿದ ಕವಳಿ ಕಂಠಿಯ ಹಣ್ಣು, ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ, ಹೇಳು ನಿನ್ನವೇನ ಈ ಕಣ್ಣು. ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು, ಒಮ್ಮಿಗಿಲ ಹುಣಿವಿ ಚಂದಿರನ ಹೆಣಬಂತು ಮುಗಿಲಾಗ ತೇಲತಾ ಹಗಲ. ಅಂತಂದರೆ ಗಂಡನನ್ನು ಮೊದಲು ಆಕರ್ಷಿಸುವುದು ಹೆಣ್ಣಿನ ಸುಂದರವಾದ ಕಣ್ಣು. ಅದು ಮನಸ್ಸನ್ನು ಸೆರೆ ಹಿಡಿಯುತ್ತದೆ, ನಗು ಬೀರುತ್ತದೆ, ಮುದ ನೀಡುತ್ತದೆ, ನೋವನ್ನು ಮರೆಸುತ್ತದೆ. ತನ್ನನ್ನು ಆಕರ್ಷಿಸಿದ್ದು ಆ ಕಣ್ಣುಗಳೇ.
ಮದುವೆಯ ಸಂದರ್ಭದಲ್ಲಿ, ಅನಂತರದ ದಾಂಪತ್ಯದ ದಿನಗಳಲ್ಲಿ ಆ ಕಣ್ಣುಗಳು ಎಷ್ಟು ಮಾತಾಡಿವೆ, ಎಷ್ಟು ಭರವಸೆಗಳನ್ನು ತೋರಿವೆ, ಎಲ್ಲವೂ ಇನ್ನೂ ಹಚ್ಚ ಹಸಿರು. ಆ ಹೊಳೆವ ಕಣ್ಣುಗಳ ಕುಡಿನೋಟದಲ್ಲಿ ತಾನೆಷ್ಟು ಕಾವ್ಯ ಪ್ರೇರಣೆಗಳನ್ನು ಪಡೆದಿದ್ದೇನೆ. ನಾನು ನೊಂದಾಗ ಅವು ಎಷ್ಟು ಸಾಂತ್ವನ ನೀಡಿವೆ. ಹೊಳೆವ ಕಣ್ಣುಗಳ ಹೆಣ್ಣು ನೀನು. ಇದುವರೆಗೂ ನನ್ನನ್ನು ದುರುಗುಟ್ಟಿಯೂ ನೋಡಿಲ್ಲ, ಕೆಕ್ಕರಿಸಿಯೂ ನೋಡಿಲ್ಲ. ಒಲವು ತುಂಬಿದ ನಿನ್ನ ಕಣ್ಣೋಟ ಇದುವರೆಗೆ ನನ್ನ ಬದುಕಿಗೆ ಸ್ಫೂರ್ತಿಯಾಗಿತ್ತಲ್ಲ. ಸದಾ ಹೊಳೆಯುತ್ತಿದ್ದ ಆ ಕಣ್ಣುಗಳು ಇಬ್ಬನಿ ತೊಳೆದರೂ ಹಾಲು ಮೆತ್ತಿಕೊಂಡಿರುವ ಕವಳ ಕಂಠಿಯ ಹಣ್ಣುಗಳಂತಿದ್ದವು. ಆದರೆ ಆ ಸುಂದರ ಕಣ್ಣುಗಳೇ ಇಂದು ಯಾವ ಭಾವವನ್ನೂ ತೋರದೆ ನಿಸ್ತೇಜಗೊಂಡಿವೆ. ಇವು ನಿನ್ನ ಕಣ್ಣುಗಳೆಂದೇ ನಂಬಲಾಗುತ್ತಿಲ್ಲ. ಲೇಖಕರು ಆಕೆಯ ಕಣ್ಣನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ನೋವನ್ನು ಮರೆಸುವ ಮಮತೆಯ ಮಡುಗಳಾಗಿರುವ ನಿನ್ನ ಕಣ್ಣುಗಳೇ ಇಂದು ನೋವಿನ ಅಸಹನೀಯ ಮಡುಗಳಾಗಿ ಬದಲಾಗಿ ನನ್ನನ್ನು ಭಯಭೀತಗೊಳಿಸುತ್ತಿವೆ, ಎದೆ ನಡುಗಿಸುತ್ತಿವೆ. ಹಿಂದೆ ನಿನ್ನ ಮುಖದಲ್ಲಿ ಸದಾ ಹೊಳೆಯುತ್ತಿದ್ದ ಕಣ್ಣುಗಳು ಈಗ ಇವು ನಿನ್ನವೇ ಎಂಬ ಸಂಶಯವನ್ನು ನನ್ನಲ್ಲಿ ಪದೇ ಪದೇ ಉಂಟು ಮಾಡುತ್ತಿವೆ. ನಿನ್ನ ಈ ದಯನೀಯ ಸ್ಥಿತಿಯನ್ನು ಕಣ್ಣಾರೆ ಕಂಡು ನನ್ನ ಜೀವ ದಿಗಿಲುಗೊಂಡಿದೆ, ಕಳವಳಗೊಂಡಿದೆ. ಎಂದು ಯಾವತ್ತೂ ನಿನ್ನಲ್ಲಿ ಭಯಭೀತಗೊಳಿಸುವ ಈ ರೀತಿಯ ಕಳೆಯನ್ನು ಕಂಡಿರಲಿಲ್ಲ. ಹಡೆದ ಮಕ್ಕಳನ್ನು ಒಂದೊಂದಾಗಿ ಕಳೆದುಕೊಳ್ಳುತ್ತಾ ನಿನ್ನ ಮನಸ್ಸಿನ ಶಾಂತಿಯೆಲ್ಲವೂ ಬತ್ತಿ ಹೋಗಿ ಮನಸ್ಸು ಬರಡಾಗಿದೆ ಎಂಬುದು ನನಗೂ ಗೊತ್ತು. ನಡೆದ ದಾರುಣತೆಗೆ ಹೊಣೆ ನೀನೂ ಅಲ್ಲ, ನಾನೂ ಕೂಡ. ನಾವು ವಿಧಿಯ ಕೈಗೊಂಬೆಗಳು. ವಿಧಿ ಆಡಿಸಿದಂತೆ ನಾವು ಆಡಬೇಕಷ್ಟೆ. ಎದುರಾದ ಎಲ್ಲ ಕಷ್ಟಗಳನ್ನು, ನೋವನ್ನು, ಹಿಂಸೆಗಳನ್ನು, ದುಃಖಗಳನ್ನು ಸಹಿಸಿಕೊಂಡು ಮುಂದೆ ಒಳಿತು ಕಾದಿದೆ ಎಂದು ನಂಬಿ ಮುಂದಡಿ ಇಡಬೇಕು. ಹೀಗೆ ಪ್ರತಿಯೊಂದು ಹೆಜ್ಜೆಗೂ ಗಂಡ ಹೆಂಡಿರ ಪರಸ್ಪರ ಸಹಕಾರ, ನಂಬಿಕೆ, ಭರವಸೆಗಳು ಬೇಕು. ಆದರೆ ಇಂದು ನಿನ್ನ ಈ ಸ್ಥಿತಿ ಮಾತ್ರ ಭಯಾನಕವಾದುದು, ನನ್ನನ್ನು ಕಂಗೆಡಿಸಿದೆ. ಲೇಖಕರು ಆಕೆಯ ಮುಖಚರ್ಯೆ, ಆಕೆಯ ಕಣ್ಣುಗಳನ್ನು ಕುರಿತು ಈ ರೀತಿ ಹೇಳ್ತಿದ್ದಾರೆ. ಪ್ರತಿದಿನ ನಾನು ಬಂದಾಗ ಹೊಳೆಯುತ್ತಿದ್ದಂತಹ ಕಣ್ಣುಗಳು, ನನ್ನ ದುಃಖಗಳನ್ನು ಮರೆಸುತ್ತಿದ್ದಂತಹ ಕಣ್ಣುಗಳು. ನಾನು ಎಷ್ಟೇ ಆಯಾಸವಾಗಿ ದಣಿದು ಬಂದಿದ್ದರೂ ನಿನ್ನ ಮುಖವನ್ನು ನೋಡ್ತಿದ್ದಂತೆ ನನ್ನ ಆ ನೋವುಗಳೆಲ್ಲ, ಆಯಾಸಗಳೆಲ್ಲ ಕಳೆದು ಹೋಗ್ತಿತ್ತು. ಆದರೆ ಇವತ್ತು ನಿನ್ನ ಕಣ್ಣುಗಳು ಬತ್ತಿ ಹೋಗಿವೆ, ಶಾಂತಿನೇ ಇಲ್ಲ ನಿನ್ನ ಮುಖದಲ್ಲಿ, ಮನಸ್ಸು ಬರಡಾಗಿದೆ. ನನಗೆ ಗೊತ್ತು ನೀನು ಮಗುವನ್ನು ಕಳೆದುಕೊಂಡಂತಹ ನೋವಲ್ಲಿದೆಯಾ. ಆದರೆ ನಾವು ಈ ದಾರುಣತೆಗೆ ನಾನು ಹೊಣೆಗಾರನಲ್ಲ, ನೀ ಹೊಣೆಯಲ್ಲ. ನಾವು ವಿಧಿಯ ಕೈಗೊಂಬೆಗಳು. ವಿಧಿಯ ಆಡಿಸಿದಂತೆ ನಾವು ಆಡಬೇಕು. ಎದುರಾದ ಎಲ್ಲ ಕಷ್ಟಗಳನ್ನು, ನೋವುಗಳನ್ನು, ಹಿಂಸೆಗಳನ್ನು, ದುಃಖಗಳನ್ನು ಸಹಿಸಿಕೊಂಡು ಮುಂದೆ ಏನೋ ಒಳ್ಳೇದಾಗ್ಬೋದು ಅನ್ನುವಂಥ ಒಂದು ನಂಬಿಕೆಯಿಂದ ನಾವು ಜೀವನವನ್ನು ಮಾಡಬೇಕು. ಮುಂದಡಿ ಇಡಬೇಕು ಅಂದರೆ ಮುಂದೆ ಹೆಜ್ಜೆ ಇಡಬೇಕು ಅಂತ. ಮುಂದಡಿ ಅಂತಂದರೆ ಮುಂದೆ ಹೆಜ್ಜೆಯನ್ನು ಇಡಬೇಕು. ಹೀಗೆ ಪ್ರತಿಯೊಂದು ಹೆಜ್ಜೆಗೂ ಗಂಡ ಹೆಂಡಿರ ಪರಸ್ಪರ ಸಹಕಾರ, ನಂಬಿಕೆ, ಭರವಸೆಗಳು ಬೇಕು. ಆದರೆ ಇವತ್ತು ನಿನ್ನ ಸ್ಥಿತಿ ಮಾತ್ರ ಭಯಾನಕವಾದದ್ದು. ನನ್ನನ್ನು ಕಂಗೆಡಿಸ್ತಾ ಇದ್ದೆ. ನೀನು ಮೊದಲಿನ ಹಾಗೆ ನೀನು ಯಾವತ್ತೂ ಇರುತ್ತಿದ್ದಂತೆ ಇಲ್ಲ ಎನ್ನುವಂಥ ಒಂದು ನೋವು, ಗೋಳಾಟ ನಮ್ಮ ಈ ಲೇಖಕರದ್ದು. ಹುಣ್ಣಿಮೆ ಚಂದಿರನ ಚೆಲುವು ರಾತ್ರಿಯಲ್ಲಿ ಮಾತ್ರ ಕಾಣಲು ಸಾಧ್ಯ. ಅದೇ ಚಂದಿರ ಹಗಲಲ್ಲಿ ಎಲ್ಲ ಚೆಲುವನ್ನು ಕಳೆದುಕೊಂಡು ನಿಸ್ತೇಜನಾಗುತ್ತಾನೆ. ಇಲ್ಲಿ ಹುಣ್ಣಿಮೆ ಚಂದ್ರ ರಾತ್ರಿಯಲ್ಲಿ ಬಂದಾಗ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾನೆ. ಅದೇ ರೀತಿ ಹಗಲಲ್ಲಿ ಏನಾದರೂ ಅವನು ಕಾಣಿಸ್ಕೊಂಡ್ರೆ ಆಗ ನಮಗೆ ಆ ಚಂದಿರನ ಒಂದು ನೈಜತೆ ಅಲ್ಲಿ ಗೊತ್ತಾಗೋದಿಲ್ಲ. ಹಗಲಿನಲ್ಲಿ ಚಂದ್ರ ಸುಂದರವಾಗಿ ನಮಗೆ ಕಾಣಿಸೋದಿಲ್ಲ, ಅಲ್ಲಿ ನಿಸ್ತೇಜನಾಗಿರ್ತಾನೆ. ಅವನಲ್ಲಿ ಯಾವುದೇ ರೀತಿಯ ತೇಜಸ್ಸು ನಮಗೆ ಕಾಣಿಸೋದಿಲ್ಲ, ಯಾಕೆಂದರೆ ಸೂರ್ಯನ ಬೆಳಕು ತುಂಬ ಪ್ರಕಾಶಮಾನವಾಗಿರುತ್ತೆ. ಹಾಗೆಯೇ ನಿನ್ನ ಮುಖವು ಹುಣ್ಣಿಮೆ ಚಂದಿರನ ಚೆಲುವನ್ನು ಬೀರುತ್ತಾ ನನ್ನ ಬದುಕಿಗೆ ತಂಪನ್ನು ಎರೆಯುತ್ತಿತ್ತು. ನಿನ್ನ ಮುಖ ಕೂಡ ಹಾಗೆಯೇ ಚಂದಿರನಿಗೆ ತನ್ನ ಹೆಂಡತಿಯ ಮುಖವನ್ನು ಹೋಲಿಕೆ ಮಾಡಿದ್ದಾರೆ. ನೀನು ಹುಣ್ಣಿಮೆ ಚಂದಿರನಂತೆ ಚೆಲುವನ್ನು ಬೀರ್ತಾ ಇದ್ದೆ, ತಂಪನ್ನು ಎರೀತಾ ಇದ್ದೆ ನನ್ನ ಬದುಕಿಗೆ. ಆದರೆ ಇವತ್ತು ನಿನ್ನ ಮುಖ ಹಾಗಿಲ್ಲ. ಹುಣ್ಣಿಮೆ ಚಂದಿರನಂತಿದ್ದ ನಿನ್ನ ಮುಖ ಇಂದು ಮುಗಿಲಲ್ಲಿ ತೇಲಿ ಬಂದ ಚಂದಿರನ ಹೆಣದಂತೆ ಕಾಣುತ್ತಿದೆ. ಈಗ ಅವರ ನೋವು, ಬೇಸರದಿಂದ ತುಂಬಿರುವಂತಹ ಕಳೆಗುಂದಿದ ಮುಖವನ್ನು ಅವರು ಚಂದಿರನ ಹೆಣಕ್ಕೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ.
ಹುಣ್ಣಿಮೆ ಚಂದಿರನಂತೆ ಬೆಳಗಬೇಕಾದ ನಮ್ಮ ಮಗು ಹೆಣವಾಗಿ ನಿನ್ನ ಮಡಿಲಿನಲ್ಲಿ ಮಲಗಿಕೊಂಡಿರುವಾಗ ನಿನ್ನ ಮುಖದಲ್ಲಿ ಭೀತಿ ಶೋಕದ ಕಳೆ ತುಂಬಿಕೊಳ್ಳದೆ ಇರುವುದಕ್ಕಾದರೂ ಹೇಗೆ ಸಾಧ್ಯ? ಅಷ್ಟೆಲ್ಲ ಹೇಳಿದ ಮೇಲೆ ಇವತ್ತು ನೀನು ಯಾಕೆ ಖುಷಿಯಾಗಿಲ್ಲ, ನೀನು ಯಾಕೆ ನೋವಲ್ಲಿದೆಯಾ, ನಿನ್ನ ಮುಖ ಯಾವ ಥರ ಇದೆ, ಚಂದ್ರನ ಹೆಣದಂತೆ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳಿದ ಮೇಲೆ ಮತ್ತು ಅವರೇ ಹೇಳ್ತಾರೆ, ಹೌದು, ಇವಾಗ ನಮ್ಮ ಮಗು ತೀರ್ಕೊಂಡಿದೆ, ನಮ್ಮ ಜೀವನದಲ್ಲಿ ನಮ್ಮ ಬಾಳಲ್ಲಿ ಬೆಳಕಾಗಿ ಬರಬೇಕಾದಂಥ ಒಂದು ಮಗು ಇವತ್ತು ಹೆಣವಾಗಿ ನಿನ್ನ ಮಡಿಲಿನಲ್ಲಿ ಮಲ್ಕೊಂಡಿದೆ. ಇಂಥ ಒಂದು ಸ್ಥಿತಿಯಲ್ಲಿ, ಇಂಥ ಒಂದು ಘೋರ ಸ್ಥಿತಿಯಲ್ಲಿ ನಿನ್ನ ಮುಖದಲ್ಲಿ ಭೀತಿ ಶೋಕದ ಕಳೆ ತುಂಬಿಕೊಳ್ಳದೇ ಇರುವುದಕ್ಕಾದರೂ ಹೇಗೆ ಸಾಧ್ಯ ಅಲ್ವಾ? ಈ ಪರಿಸ್ಥಿತಿಗೆ ನಿನ್ನ ಮುಖದಲ್ಲಿ ಕಳೆ ಹೊಂದಿದೆ ಅಂತ ಲೇಖಕರೇ ಮತ್ತೆ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ಪ್ಯಾರವನ್ನು ನೋಡೋದಾದರೆ, ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡನಡಕ ಹುಚ್ಚನಗಿ ಯಾಕ, ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡದಾಂಗ ಗಾಳಿಯ ನೆವಕ, ಅತ್ತಾರ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತೀ ದುಃಖ, ಎವೆ ಬಡಿಸಿ ಕೆಡವು ಬಿರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ. ಅಂತಂದರೆ ಹೆಂಡತಿ ಇಲ್ಲಿ ತನ್ನ ಗಂಡನಿಗೆ ನೋವನ್ನು ತೋರಿಸಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದ ಆಕೆ ತನ್ನ ನೋವನ್ನು ಮುಚ್ಚಿಡೋದಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೆ ಅದು ಲೇಖಕರಿಗೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಹೆಂಡತಿಯನ್ನು ಕುರಿತು ಕೇಳ್ತಾ ಇದ್ದಾರೆ. ಮನುಷ್ಯನ ತಾಳ್ಮೆಗೊಂದು ಮಿತಿ ಇದೆ. ಆ ಮಿತಿಯನ್ನು ಮೀರಿದ ಕಷ್ಟಗಳು, ದುಃಖಗಳು, ಹಿಂಸೆಗಳು ಎದುರಾದಾಗ ತಾಳ್ಮೆ ಕೆಡುತ್ತದೆ, ಕಣ್ಣೀರು ಸುರಿಯುತ್ತದೆ, ಅಳು ಬೋರ್ಗರೆದು ಹೊಮ್ಮುತ್ತದೆ. ಎಲ್ಲವೂ ಸಹಜ. ಬದುಕಿನಲ್ಲಿ ನಿರಂತರ ಕಷ್ಟ ದುಃಖಗಳನ್ನು ಅನುಭವಿಸಿದವಳು ನೀನು. ಮದುವೆಯಾದ ಮೇಲಾದರೂ ಸುಖ ಪಡೆದೇನು ಎಂದು ನಂಬಿದವಳು. ಆದರೆ ಯಾವ ಸುಖವನ್ನೂ ಪಡೆಯಲಿಲ್ಲ. ಕಷ್ಟಗಳು, ಹಿಂಸೆಗಳು, ಸಮಸ್ಯೆಗಳು ಒಂದರ ಮೇಲೊಂದರಂತೆ ಬಂದು ಮುತ್ತಿಕೊಳ್ಳುತ್ತಲೇ ಹೋದವು. ಸಂಸಾರ ನಿರ್ವಹಣೆಗಾಗಿ ನಾನೂ ಪರದಾಡಿದೆ, ನೀನೂ ಕೂಡ. ಮಕ್ಕಳ ಮುಖ ನೋಡಿಯಾದರೂ ದುಃಖವನ್ನು, ಕಷ್ಟಗಳನ್ನು, ಹಿಂಸೆಗಳನ್ನು ಮರೆಯೋಣವೆಂದುಕೊಂಡೆವು. ಆದರೆ ವಿಧಿಗೆ ಅದೂ ಸಹ್ಯವಾಗಲಿಲ್ಲ. ಬಡತನದ ಬೇಗೆ, ಮಕ್ಕಳ ಅಳಿವಿನ ಬೇಗೆ ಎಲ್ಲವೂ ನಿನ್ನನ್ನು ಮುತ್ತಿಕೊಂಡು ನಿನ್ನಲ್ಲಿನ ಕೋಮಲತೆಯನ್ನೇ ನಾಶ ಮಾಡಿ ಬದುಕಿನ ಸೆಲೆಯನ್ನು ಬತ್ತಿಸಿವೆ ಎಂಬುದು ನನಗೂ ಗೊತ್ತು. ನಿನ್ನ ಕಣ್ಣುಗಳೊಳಗೆ ಕಂಬನಿಯ ಮಳೆ ಕಾಲೂರಿ ಧಾರಾಕಾರವಾಗಿ ಹೊರಚಿಮ್ಮುವುದಕ್ಕೆ ಕಾತರಿಸುತ್ತಿದೆ. ಆದರೂ ಅದೆಲ್ಲವನ್ನು ಕಷ್ಟಪಟ್ಟು ತಡೆದುಕೊಂಡು ನಡುವೆ ಹುಚ್ಚುನಗೆ ಬೀರುತ್ತಿರುವೆ ಏಕೆ? ಇನ್ನೇನು ಮೋಡ ಮಳೆಯನ್ನು ಹನಿಸುತ್ತದೆ ಎನ್ನುವಾಗಲೇ ಯಾವುದೋ ಗಾಳಿ ಬಂದು ತಡೆದಂತೆ ನಿನ್ನ ಕಣ್ಣುಗಳಿಂದ ಹರಿಯಬೇಕಾದ ಕಂಬನಿಯನ್ನು ಯಾವುದೋ ವಿಷಾದ ಭಾವ ಮತ್ತೆ ತಡೆಯುತ್ತಿದೆ, ಗಾಳಿ ಮೋಡವನ್ನು ತಡೆದಂತೆ. ಇಲ್ಲಿ ಲೇಖಕರು ಆಕೆಯ ದುಃಖವನ್ನು ಮೋಡ ಮತ್ತು ಗಾಳಿಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಆಕೆಯ ಕಣ್ಣೀರನ್ನು ಮೋಡ, ಹಾಗೆ ಆಕೆ ದುಃಖವನ್ನು ಹೊರಹಾಕದೆ ತನ್ನ ಕಣ್ಣೀರನ್ನು ಇಂಗಿಸಿಕೊಳ್ಳುತ್ತಿರುವುದನ್ನು ಗಾಳಿ ಬಂದು ಕಣ್ಣೀರನ್ನು ಹೊತ್ಕೊಂಡು ಹೋಗ್ತಾ ಇದೆಯಾ ಅಂತ ಲೇಖಕರಲ್ಲಿ ತನ್ನ ಹೆಂಡತಿಯನ್ನು ಕೇಳ್ತಾ ಇದ್ದಾರೆ. ಮನುಷ್ಯನ ಮನಸ್ಸಿಗೆ ಹಾಗೂ ಅದರ ತಾಳ್ಮೆಗೊಂದು ಮಿತಿ ಎಂಬುದಿದೆಯಲ್ಲ, ಆ ತಾಳ್ಮೆಯನ್ನು ಇನ್ನಷ್ಟು ಬಿಗಿಗೊಳಿಸುವುದು ನ್ಯಾಯವೇ? ಮಕ್ಕಳನ್ನು ಕಳೆದುಕೊಂಡದ್ದಾಯಿತು, ನಿನ್ನನ್ನು ನಾನು ಕಳೆದುಕೊಳ್ಳಬೇಕೇ? ಹೇಗೆ ಸಾಧ್ಯ? ನಿನ್ನ ಮನದೊಳಗೆ ದುಃಖ ಶೋಕಗಳು ಮಡುಗಟ್ಟಿವೆ ಎಂಬುದು ನನಗೂ ಗೊತ್ತು. ಅದನ್ನು ಇನ್ನಷ್ಟು ಮಡುಗಟ್ಟಿಸುವ ಹುಚ್ಚು ಹಂಬಲ ಏಕೆ? ಹರಿಯಬಿಡು ಅದನ್ನು. ಮಡುಗಟ್ಟಿದ ಶೋಕ ದುಃಖವೆಲ್ಲ ಹರಿದು ಬರಿದಾಗಲಿ. ಈಗಲೂ ಹೊರಹೊಮ್ಮುವುದಕ್ಕೆ ಕಾತರಿಸುವ ಅಳುವನ್ನು ಇನ್ನೂ ಏಕೆ ತಡೆದಿರುವೆ? ಮನಸ್ಸು ಹಗುರಾಗುವಷ್ಟು ಹತ್ತು ಬಿಡು. ಕರಗಿ ಹೋಗಲಿ ದುಃಖವೆಲ್ಲ, ಹರಿದು ಹೋಗಲಿ ಶೋಕವೆಲ್ಲ, ಹಗುರವಾಗಲಿ ಮನಸ್ಸು. ಅದು ಬಿಟ್ಟು ಮತ್ತೆ ಹುಚ್ಚುನಗೆ ಬೀರುತ್ತಾ ದುಃಖವನ್ನು ಮರೆಸುವೆ ಏಕೆ? ಅಳುವನ್ನು ತಡೆ ಹಿಡಿಯುವುದಾದರೂ ಏಕೆ? ಆ ನಿನ್ನ ನಗು ಸಹಜವಲ್ಲ ಎಂಬುದು ನನಗಾದರೂ ತಿಳಿದಿದೆಯೇ? ನಿನ್ನ ಬಿರಿಗಣ್ಣು ಭಯ ಹುಟ್ಟಿಸುತ್ತಿದೆ. ಎವೆ ಇಕ್ಕಿದರೆ ಕಣ್ಣುಗಳೊಳಗೆ ತುಂಬಿರುವ ಕಣ್ಣೀರ ಹನಿಗಳು ಎಲ್ಲಿ ಉದುರಿ ಹೋಗಿ ನಾನು ನೊಂದೆನೇನೋ ಎಂಬ ಭಯ ಬೇಡ. ಎವೆಗಳನ್ನು ಬಡಿದು ಕಣ್ಣೀರನ್ನು ಕೆಡಹಿಬಿಡು. ಉದುರುತ್ತಾ ಬತ್ತಿ ಹೋಗಲಿ ನಿನ್ನ ದುಃಖ. ತುಟಿ ಕಚ್ಚಿ ಹಿಡಿದು ನಿನ್ನ ಅಳುವನ್ನು ತಡೆಯಬೇಡ. ಬೋರೆಂದು ತುಟಿ ಬಿಚ್ಚಿ ಅತ್ತು ಬಿಡು. ದುಃಖ ಪ್ರವಾಹೋಪಾದಿಯಲ್ಲಿ ಹರಿದು ಹೋಗಲಿ, ಹಗುರವಾಗಲಿ ಮನಸ್ಸು. ಇಲ್ಲಿ ಹೆಂಡತಿಯನ್ನು ತನ್ನ ದುಃಖವನ್ನು ಮರೆಮಾಚುತ್ತಿರುವ ಸತ್ಯ ಗಂಡನಿಗೂ ಅರ್ಥವಾಗಿದೆ. ಹೀಗೆ ದುಃಖವನ್ನು ಮರೆಮಾಚುತ್ತಾ ಕೂತ್ಕೊಂಡ್ರೆ ಮನಸ್ಸಿನಲ್ಲಿ ಅದು
ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗೆ ಉಳ್ಕೊಂಡು ನೀನು ಏನಾದರೂ ಮಾಡ್ಕೊಂಡ್ಬಿಟ್ರೆ ಅಥವಾ ನಿನ್ನ ಜೀವಕ್ಕೆ ಏನಾದರೂ ಆದರೆ ನಾನು ಹೇಗೆ ಬದುಕಲಿ? ಹಾಗಾಗಿ ನನಗೆ ನೀನು ಬೇಕು. ನಮ್ಮ ಮಕ್ಕಳನ್ನು ನಾವು ಕಳೆದುಕೊಂಡಿದ್ದಾಯಿತು, ಇರುವಂಥ ನಿನ್ನನ್ನು ಕಳೆದುಕೊಂಡು ಬದುಕುವಂಥ ಶಕ್ತಿ ನನ್ನಲ್ಲಿಲ್ಲ. ಹಾಗಾಗಿ ನೀನು ನಿನ್ನ ಮನಸ್ಸಿನಲ್ಲಿ ಇರುವಂತಹ ದುಃಖ ಶೋಕಗಳನ್ನು ಆದಷ್ಟು ಹೊರ ಹಾಕಿಬಿಡು. ಆ ಕಣ್ಣು ನೀರು ಬರಬೇಕು ಅಂತ ಇರೋದನ್ನು ಯಾಕೆ ಕಷ್ಟಪಟ್ಟು ತಡೆದು ಇಟ್ಕೊಂಡಿದ್ಯಾ? ಕಣ್ಣು ಮುಚ್ಚಿದ್ರೆ ಎಲ್ಲಿ ಕಣ್ಣೀರ ಹನಿಗಳು ಉದುರು ಬಿಡ್ತವೋ ಅಂತ ನೀನು ಕಣ್ಣನ್ನು ಮುಚ್ಚದೆ, ಎವೆ ಇಕ್ಕದೆ ಅಂತಂದರೆ ಕಣ್ಣನ್ನು ಮುಚ್ಚದೆ ನೀನು ಕೂತ್ಕೊಂಡಿದ್ಯಾ, ನನ್ನನ್ನು ನೋಡ್ತಾ ಇದೆಯಾ? ಅಂತಹ ಒಂದು ನೋಟ ನನ್ನನ್ನು ಭಯ ಬೀಳಿಸ್ತಾ ಇದ್ದೆ. ಕಣ್ಣೊಳಗೆ ತುಂಬಿರುವ ಕಣ್ಣೀರನ್ನೆಲ್ಲ ಹೊರಹಾಕಿಬಿಡು. ಆ ಕಣ್ಣೀರಿನ ರೂಪದಲ್ಲಾದರೂ ನಿನ್ನ ದುಃಖ ನೋವುಗಳೆಲ್ಲ ಕಳೆದು ಹೋಗಲಿ. ಹೀಗೆ ತುಟಿ ಕಚ್ಚಿ ಕುಳಿತು ದುಃಖವನ್ನು ತಡೆಯಬೇಡ. ನಿನ್ನ ದುಃಖವನ್ನು, ನಿನ್ನ ಪ್ರವಾಹ ಏನಿದೆಯಲ್ಲ ನಿನ್ನ ದೇಹದೊಳಗೆ ಅಥವಾ ನಿನ್ನ ಹೃದಯದಲ್ಲಿ ಎಂಥ ಒಂದು ಪ್ರವಾಹ ಇದೆಯಲ್ಲ, ಆ ನೋವು ಅದೆಲ್ಲ ಹರಿದು ಹೋಗೋದಕ್ಕೆ ಬಿಟ್ಬಿಡು. ಹೀಗೆ ಅತ್ತರೆ ನಿನ್ನ ಮನಸ್ಸು ಹಗುರವಾಗುತ್ತದೆ, ನಿನ್ನ ಹೃದಯ ಹಗುರವಾಗುತ್ತದೆ. ಈ ರೀತಿ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳುವಂತಹ ವೃಥಾ ಪ್ರಯತ್ನವನ್ನು ಮಾಡಬೇಡ. ಇದರಿಂದ ನನಗೆ ಬಹಳ ನೋವಾಗುತ್ತದೆ, ನಿನ್ನನ್ನು ಕಳೆದುಕೊಳ್ಳುವ ಶಕ್ತಿ ನನಗಿಲ್ಲ ಅನ್ನುವುದು ಲೇಖಕರ ಒಂದು ಈ ಅಭಿಪ್ರಾಯ ಮತ್ತು ತನ್ನ ಹೆಂಡತಿಯನ್ನು ಸಮಾಧಾನಿಸುವ ಪರಿಯಾಗಿದೆ. ಈ ಎಲ್ಲ ನತಾದೃಷ್ಟವಾದಂಥ ಒಂದು ಪರಿಸ್ಥಿತಿಗೆ ನಾನೇ ಕಾರಣನಾದೆನೆಂಬ ನೋವು, ಹಿಂಸೆ ಅವರನ್ನು ಪ್ರತಿ ಕ್ಷಣಕ್ಕೂ ಕಾಡಿ ತನ್ನ ಹೆಂಡತಿಯ ಮನಸ್ಸನ್ನು ಹಗುರಗೊಳಿಸಲು ಅವರ ಪ್ರಯತ್ನ ಇಲ್ಲಿ ನಡೆದಿದೆ ಎಂಬುದನ್ನು ನಾವು ಈ ಕವನದ ಮೂಲಕ ನೋಡಬಹುದು. ಇದೊಂದು ಅದ್ಭುತವಾದಂಥ ಒಂದು ಕವನ ಅಥವಾ ಕವಿತೆ ಅಂತ ಹೇಳ್ಬೋದು. ಇಲ್ಲಿ ನಿಜವಾಗಲೂ ಒಬ್ಬ ವ್ಯಕ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಬಹುದು, ಬಡತನದಲ್ಲಿ ಹುಟ್ಟಿ ಬೆಳೆದು ಆತ ಎಷ್ಟೆಲ್ಲ ಕಷ್ಟಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತೆ ಅಥವಾ ಸಾಧ್ಯವಿರಬಹುದು ಅನ್ನೋ ಲೇಖಕರು ಬಹಳ ಚಿತ್ರವತ್ತಾಗಿ ವಿವರಿಸಿದ್ದಾರೆ. ಇದನ್ನು ಓದ್ತಾ ಹೋದಂತೆ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ನೀರು ಬರುವುದಂತೂ ಸಹಜ. ಹಾಗೆ ಅಷ್ಟು ಭಾವಪೂರ್ಣವಾಗಿ ವಿದ್ರಾವಕವಾಗಿರುವಂಥ ಒಂದು ಪದ್ಯ ಈ ನಮ್ಮ ದ ರಾ ಬೇಂದ್ರೆಯವರು ಬರೆದಿರುವಂಥ ನೀ ಹಿಂಗ ನೋಡಬೇಡ ನನ್ನ. ಇಲ್ಲಿಗೆ ಈ ಪದ್ಯ ಮುಕ್ತಾಯವಾಗುತ್ತೆ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಪ್ರಶ್ನೆಗಳೇನೆಲ್ಲ ಬರ್ಬೋದು ಅನ್ನೋದನ್ನ ನಾವು ನೋಡೋಣ.